ಭಾರತಕ್ಕೆ ನಿಜಕ್ಕೂ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಸಿಕ್ಕಿತಾ? 1947ರಲ್ಲಿ ಬ್ರಿಟಿಷರು ನಮ್ಮನ್ನು ತೊರೆದರು ಅನ್ನೋ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಆದ್ರೆ 1920ರ ದಶಕದಲ್ಲಿಯೂ ಸಹ ಅನೇಕ ಚಳುವಳಿಗಳು ನಡೆದವು. ಹಾಗಾದ್ರೆ ಆಗ ದೇಶವನ್ನು ಬಿಡಲು ಮನಸ್ಸು ಮಾಡದ ಬ್ರಿಟಿಷರು 1947ರಲ್ಲೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ನಿರ್ಧಾರಕ್ಕೆ ಬರಲು ಕಾರಣವೇನು? ಅಂದು ಅವರಿಗೆ ಭಾರತದಲ್ಲಿ ಉಳಿಯಲು ಸಾಧ್ಯವೇ ಇಲ್ಲ ಎಂದೆನಿಸುವಂತೆ ಏನಾಯಿತು? ಇವತ್ತು ನಾವು ಅಂತಹ ಒಂದು ಕಥೆಯನ್ನು ಹೇಳಲಿಕ್ಕಿದ್ದೇವೆ. ಅದರ ನಾಯಕರ ಹೆಸರು ತಿಳಿದಿಲ್ಲ, ಆದರೆ ಅವರ ಕೊಡುಗೆ ನಮಗೆ ಖಂಡಿತವಾಗಿಯೂ ತಿಳಿದಿದೆ. ರಾಯಲ್ ಇಂಡಿಯನ್ ನೇವಿ ಅಪ್ರೈಸಿಂಗ್ 1946ರ ಫೆಬ್ರವರಿ 18ರಂದು ಅಂತಹದ್ದೊಂದು ಘಟನೆ ಸಂಭವಿಸಿತ್ತು. ಅದರಿಂದಾಗಿಯೇ ಬ್ರಿಟಿಷರಿಗೆ ಭಾರತವನ್ನು ನಿಯಂತ್ರಿಸುವುದು ಕಷ್ಟ ಮಾತ್ರವಲ್ಲ, ಅಸಾಧ್ಯ ಎಂದು ಮನವರಿಕೆಯಾಯಿತು. ಬಾಂಬೆಯಲ್ಲಿ ಅದು ಒಂದು ಸಾಮಾನ್ಯ ಬೆಳಗ್ಗೆಯಾಗಿತ್ತು. ಆದರೆ ಗೇಟ್ ವೇ ಆಫ್ ಇಂಡಿಯಾದ ಸುತ್ತಲೂ ವಿಚಿತ್ರವಾದ ಗದ್ದಲವಿತ್ತು. ರಾಯಲ್ ಇಂಡಿಯನ್ ನೇವಿ ಅಥವಾ RIN ಹಡಗು ತೀರದ ಕಡೆಗೆ ಆಕ್ರಮಣಕಾರಿಯಾಗಿ ಚಲಿಸುತ್ತಿರುವುದನ್ನು ನೋಡಿ ಜನರು ಆಶ್ಚರ್ಯಚಕಿತರಾಗಿದ್ದರು. ಅದರ ಬಂದೂಕುಗಳು ಗೇಟ್ ವೇ, ತಾಜ್ ಹೋಟೆಲ್ ಮತ್ತು ಬಾಂಬೆ ಯಾಚ್ ಕ್ಲಬ್ ಅನ್ನು ಗುರಿಯಾಗಿಸಿಕೊಂಡಿದ್ದವು. ಸ್ವಲ್ಪ ಸಮಯದ ನಂತರ ಗುಂಡಿನ ಶಬ್ದಗಳು ಕೇಳಿಬಂದವು. ಕರಾವಳಿ ಪ್ರದೇಶಗಳಲ್ಲಿ ಹಿಂಸಾಚಾರ ಪ್ರಾರಂಭವಾಯಿತು. HMIS ತಲ್ವಾರ್ ಸಂವಹನ ಹಡಗಿನಲ್ಲಿ ನಿಯೋಜಿಸಲಾಗಿದ್ದ ಭಾರತೀಯ ನಾವಿಕರು ತಮ್ಮ ಬಿಳಿ ಅಧಿಕಾರಿಗಳನ್ನು ಕೊಂದು ಹಡಗಿನ ನಿಯಂತ್ರಣವನ್ನು ತೆಗೆದುಕೊಂಡಿದ್ದಾರೆ ಎಂಬ ವಿಚಾರ ತಿಳಿದುಬಂತು. ನಾವಿಕರು ವೈರ್ಲೆಸ್ ಮೂಲಕ ಕರಾಚಿಯಿಂದ ಕೊಚ್ಚಿನ್, ವಿಶಾಖಪಟ್ಟಣಂ, ಕಲ್ಕತ್ತಾ ಮತ್ತು ಚಿತ್ತಗಾಂಗ್ಗೆ ದಂಗೆಯ ಸಂಕೇತಗಳನ್ನು ಕಳುಹಿಸಿದ್ದರು. ನೌಕಾ ದಂಗೆ ಕಾಡ್ಗಿಚ್ಚಿನಂತೆ ಹರಡಿತು. ಅಂದಿನ ರಾಯಲ್ ಇಂಡಿಯನ್ ನೇವಿಯ 25,000ಕ್ಕೂ ಹೆಚ್ಚು ಸೈನಿಕರು ದಂಗೆ ಎದ್ದಿದ್ದರು. ಅವರು ಒಟ್ಟು 12 ಬೇಡಿಕೆಗಳನ್ನು ಮುಂದಿಟ್ಟಿದ್ದರು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಎಲ್ಲಾ ರಾಜಕೀಯ ಖೈದಿಗಳನ್ನು ಬಿಡುಗಡೆ ಮಾಡಬೇಕು, INAಯ ಎಲ್ಲಾ ಯುದ್ಧ ಖೈದಿಗಳನ್ನು ಬಿಡುಗಡೆ ಮಾಡಬೇಕು, ಎಲ್ಲಾ ಬ್ರಿಟಿಷ್ ನಾಗರಿಕರು ಭಾರತವನ್ನು ತೊರೆಯಬೇಕು. ಇನ್ನು ಉಳಿದ ಬೇಡಿಕೆಗಳು ಭಾರತೀಯ ನೌಕಾ ಸಿಬ್ಬಂದಿಯ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದವುಗಳಾಗಿದ್ದವು. ಆ ಸಮಯದಲ್ಲಿ RINನ ಟೆಲಿಗ್ರಾಫಿಸ್ಟ್ ಆಗಿದ್ದ ಬಲಾಯ್ ಚಂದ್ರ ದತ್ ಮ್ಯೂಟಿನಿ ಆಫ್ ದ ಇನ್ನೋಸೆಂಟ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಹೀಗೆ ವಿವರಿಸುತ್ತಾರೆ: ಭಾರತೀಯ ಸೇನೆಯಲ್ಲಿದ್ದ ಬಿಳಿ ಸೈನಿಕರ ಸ್ಥಾನಮಾನ ಹೆಚ್ಚಾಗಿತ್ತು. ಭಾರತೀಯ ಸೈನಿಕರಂತೆಯೇ ಮಾಡುತ್ತಿದ್ದ ಅದೇ ಕೆಲಸಕ್ಕೆ ಅವರಿಗೆ 5ರಿಂದ 10 ಪಟ್ಟು ಹೆಚ್ಚು ಸಂಬಳ ನೀಡಲಾಗುತ್ತಿತ್ತು. ಭಾರತೀಯ ಸೈನಿಕರಿಗೆ ಕೊಳೆತ ಆಹಾರವನ್ನು ನೀಡಲಾಗುತ್ತಿತ್ತು. ಅದರ ಜೊತೆಗೆ ಅವರನ್ನು ಜನಾಂಗೀಯವಾಗಿ ನಿಂದಿಸಲಾಗುತ್ತಿತ್ತು ಎಂದು. ನೌಕಾದಂಗೆಯು ದೇಶಾದ್ಯಂತ ಉತ್ಸಾಹದ ಅಲೆಯನ್ನು ಹುಟ್ಟುಹಾಕಿತ್ತು. ಅವರಿಗೆ ಬೆಂಬಲವಾಗಿ ರ್ಯಾಲಿಗಳನ್ನು ನಡೆಸಲು ಪ್ರಾರಂಭಿಸಲಾಯಿತು. ಸಾಮಾನ್ಯ ನಾಗರಿಕರು ತಮ್ಮ ಮನೆಗಳಿಂದ ಸೇನೆಯ ನಾವಿಕರಿಗೆ ಆಹಾರವನ್ನು ತಲುಪಿಸಲು ಪ್ರಾರಂಭಿಸಿದರು. ಇದು ಬಲು ಬೇಗನೆ ರಾಷ್ಟ್ರೀಯ ಚಳುವಳಿಯಾಗಿ ರೂಪಾಂತರಗೊಂಡಿತು. ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯ ಮತ್ತು ಪೊಲೀಸರಿಗೆ ಆದೇಶಿಸಿದರು. ಆದರೆ ಅವರು ಕೂಡ ಗುಂಡು ಹಾರಿಸಲು ನಿರಾಕರಿಸಿ ದಂಗೆಯ ಪರವಾಗಿ ನಿಂತರು. ಈ ಪರಿಸ್ಥಿತಿ ಬ್ರಿಟಿಷರನ್ನು ತೀವ್ರವಾಗಿ ಹೆದರಿಸಿತು. ಬ್ರಿಟಿಷರು ಶ್ರೀಲಂಕಾದಲ್ಲಿ ನೆಲೆಸಿದ್ದ ತಮ್ಮ ಸೈನ್ಯವನ್ನು ಅವರ ಮೇಲೆ ದಾಳಿ ಮಾಡಲು ಕರೆದರು. ಅದನ್ನೂ ಕೂಡ ಆ ವೀರ ನೌಕಾಪಡೆಯ ಸೈನಿಕರು ಧೈರ್ಯದಿಂದ ಎದುರಿಸಿದರು. ಒಂದು ಕಾಲದಲ್ಲಿ ಸಮುದ್ರದ ಮೂಲಕ ಭಾರತಕ್ಕೆ ಬಂದಿದ್ದ ಬ್ರಿಟಿಷರು ಈಗ ಅದೇ ಸಮುದ್ರದಲ್ಲಿ ಮುಳುಗಿ ಸಾಯುವ ಹಂತದಲ್ಲಿದ್ದರು. ಬ್ರಿಟಿಷರು ಮೊದಲ ಮಹಾಯುದ್ಧದ ಸಂದರ್ಭ ಯುದ್ಧದ ಬಳಿಕ ನಿಮಗೆ ಸ್ವಾತಂತ್ರ್ಯ ನೀಡುತ್ತೇವೆ ಅಂತ ಸುಳ್ಳು ಹೇಳಿ ಭಾರತೀಯರನ್ನು ಯುದ್ಧದಲ್ಲಿ ಬಳಸಿಕೊಂಡರು. ಎರಡನೇ ಮಹಾಯುದ್ಧದಲ್ಲೂ ಅದೇ ಸುಳ್ಳನ್ನು ನಂಬಿ 2.5 ಮಿಲಿಯನ್ ಭಾರತೀಯ ಸೈನಿಕರು ಬ್ರಿಟಿಷರಿಗಾಗಿ ಸೇವೆ ಸಲ್ಲಿಸಿದರು. ಕೆಲವರು ಪ್ರಾಣವನ್ನು ತ್ಯಾಗ ಮಾಡಿದರು. ಒಂದು ವೇಳೆ ರಾಯಲ್ ಇಂಡಿಯನ್ ಆರ್ಮಿ ಅಂದು ತನ್ನ ಶಕ್ತಿಯನ್ನು ತೋರಿಸದೇ ಇದ್ದಿದ್ದರೆ ಬಹುಶಃ ಬ್ರಿಟಿಷರು ನೀಡಿದ್ದ ಆ ಭರವಸೆಯು ಹಿಂದಿನ ಭರವಸೆಗಳಂತೆಯೇ ಆಗಿಬಿಡುತ್ತಿತ್ತು. ಆದರೆ ಭಾರತ ಜಾಗೃತಗೊಂಡಿತ್ತು. ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರೇ ಸ್ವತಃ ಭಾರತೀಯ ರಾಷ್ಟ್ರೀಯ ಸೇನೆ ಅಂದರೆ INA ಮತ್ತು ನೌಕಾ ಘಟಕಗಳ ದಂಗೆಯಿಂದಾಗಿ ಬ್ರಿಟಿಷರು ಭಾರತವನ್ನು ತೊರೆಯಬೇಕಾಯಿತು ಅಂತ ಹೇಳಿದ್ದರು. ಹಾಗಾದ್ರೆ ನಮ್ಮ ಇತಿಹಾಸ ಪಠ್ಯಗಳಲ್ಲಿ ಇಂತಹ ಪ್ರಮುಖ ಘಟನೆಯ ಬಗ್ಗೆ ನಮಗೆ ಯಾಕೆ ಕಲಿಸಲಾಗಿಲ್ಲ? ಈ ಸಂಗತಿಗಳನ್ನು ನಮ್ಮಿಂದ ಯಾಕೆ ಮರೆ ಮಾಡಲಾಗಿದೆ? ಯಾಕೆಂದರೆ ನಮ್ಮದೇ ಕೆಲವು ನಾಯಕರು ನಂತರ ರಾಯಲ್ ನೇವಿಯ ಈ ವೀರರಿಗೆ ಮಾಡಿದ ಮೋಸ ನಾಚಿಕೆಗೇಡಿನ ಸಂಗತಿ. ಅಂದು ದಂಗೆಯಲ್ಲಿ 100 ಜನ ಕೊಲ್ಲಲ್ಪಟ್ಟರು. ಆದರೆ ಆ ಕಾಲದ ಪ್ರಮುಖ ರಾಜಕೀಯ ಪಕ್ಷಗಳು ಈ ವೀರರನ್ನು ಬೆಂಬಲಿಸುವ ಬದಲು ಬ್ರಿಟಿಷರ ಪರವಾಗಿದ್ದವು. ನೌಕಾಪಡೆಯ ವೀರರನ್ನು ಶರಣಾಗುವಂತೆ ಮನವೊಲಿಸಲಾಯಿತು ಮತ್ತು ಅವರ ಮೇಲೆ ಯಾವುದೇ ಪ್ರತೀಕಾರ ತೀರಿಸುವುದಿಲ್ಲ ಅಂತ ಭರವಸೆ ನೀಡಲಾಯಿತು. ಆದರೆ ಬ್ರಿಟಿಷರಿಗೆ ಪ್ರತಿಯೊಂದು ಭರವಸೆಯೂ ಕೇವಲ ಮಾತಿಗಷ್ಟೇ ಸೀಮಿತವಾಗಿತ್ತು. ಈ ವೀರರನ್ನು ನ್ಯಾಯಾಲಯದ ಮೂಲಕ ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ತಿಂಗಳುಗಟ್ಟಲೆ ಜೈಲಿನಲ್ಲಿರಿಸಲಾಯಿತು. 1 ವರ್ಷದ ನಂತರ ಭಾರತ ಸ್ವಾತಂತ್ರ್ಯ ಪಡೆದಾಗ ಅವರಿಗೆಲ್ಲ ತಮ್ಮ ಉದ್ಯೋಗಗಳು ಮರಳಿ ಸಿಕ್ಕಿತಾ? ಇಲ್ಲ. ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರೆಂಬ ಗೌರವ ಸಿಕ್ಕಿತಾ? ಅದೂ ಇಲ್ಲ.
ಯಾರೇ ಆಗಲಿ ಅಹಿಂಸೆಯ ಹೆಸರಿನಲ್ಲಿ ಈ ಹಿಂಸೆಯ ಸತ್ಯವನ್ನು ಮರೆಮಾಡಲು ಪ್ರಯತ್ನಿಸಿದರೆ ಅದು ಕೂಡ ಒಂದು ರೀತಿಯ ಹಿಂಸೆಯೇ ಅಲ್ವಾ? ಅಂದು ಹೋರಾಡಿದ್ದ ವೀರರ ಹೆಸರುಗಳು ಅವರು ಸ್ವಾತಂತ್ರ್ಯದ ಕನಸು ಕಂಡ ಜೈಲುಗಳ ಗೋಡೆಗಳಿಗಷ್ಟೇ ಸೀಮಿತವಾಗಿವೆ. ಆದರೆ ಈ ಅಪ್ರಕಟಿತ ನಾಯಕರು ಖಂಡಿತವಾಗಿಯೂ ನಮ್ಮ ಕೃತಜ್ಞತೆಗೆ ಅರ್ಹರು.